ಬನ್ನಿ ರೊಟ್ಟಿ ತಿನ್ನೋಣ. ಸೊ ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇತ್ತು. ಅಮ್ಮ ಕೂಡ ಇದ್ರಲ್ವ, ಸರಿ ಹೋಗ್ಬಿಟ್ಟು ಜೋಳದ ರೊಟ್ಟಿ ಇರಲಿಲ್ಲ, ತೊಗೊಂಬರೋಣ ಅಂತ ಹೇಳಿ ಹತ್ತಿರದಲ್ಲಿರುವಂಥ ಒಂದು ಇದಕ್ಕೆ ಬಂದಿದ್ವಿ ಶಾಪ್ಗೆ. ಇಲ್ಲಿ ಅಲ್ಲೇ ತೊಗೋಬೇಕು, ಅಲ್ಲೇ ಕೊಡಬೇಕು, ಆಚೆಗಡೆಯಿಂದ ತೊಗೊಂಡು ಮಿಲ್ ಮಾಡಿಕೊಡೋದಿಲ್ಲ ಅಂತೆ. ಸೊ ಸರಿ ನೋಡೋಣ ಅಂತ ನೋಡ್ತಾ ಇದ್ವಿ. ರಾಗಿ ಜೋಳ ಎಲ್ಲ ತುಂಬಾ ಚೆನ್ನಾಗಿತ್ತು, ನೀಟಾಗಿತ್ತು, ಯಾವುದೇ ಥರ ಏನು ಇರಲಿಲ್ಲ. ಅಮ್ಮಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಬಟ್ 1 kgಗೆ 98 ರೂಪೀಸ್ ಇತ್ತು. ಅಂದರೆ ಸ್ವಲ್ಪ ಆಚೆಗಿಂತ ಸ್ವಲ್ಪ ಇಲ್ಲಿ ಜಾಸ್ತಿನೇ ಇದೆ ಪ್ರೈಸ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಗಾಡ್ತಾ ಇದ್ವಿ. ಸರಿ ನನಗನ್ನಿಸ್ತು ಒಂದು ಸರಿ ಓಕೆ, ಒಂದು 10-20 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಹೈಜೀನ್ ಇದೆ, ತುಂಬ ನೀಟ್ ಇದೆ, ಯಾವುದೇ ಥರ ಏನೂ ಇಲ್ಲ. ಎಷ್ಟೊಂದು ಕಡೆ ನಾವು ಇವಾಗ ಹೋಗಿ ಹಾಕ್ಸ್ಕೊಬರ್ತೀವಿ ಅಂತ ಅಂದಾಗ ಒಳಗಡೆ ಏನು ನಡೀತಿರುತ್ತೋ ಗೊತ್ತಾಗೋದಿಲ್ಲ. ಇಲ್ಲಿ ನೀಟಾಗಿ ನಮ್ಮ ಕಣ್ಮುಂದೆನೇ ಮಾಡಿ ಎಲ್ಲ ಕೊಡ್ತಾರೆ. ಸೊ 1 kg ತೊಗೊಂಡ್ರು ಅಲ್ಲೇ ಅದೇ ಫ್ರೆಶ್ ಆಗಿ ಪೌಡ್ರ್ ಮಾಡಿ ಕೊಡ್ತಾರೆ. ಅದೊಂದು ಇಷ್ಟ ಆಯಿತು. ಸರಿ ಅಂದ್ಬಿಟ್ಟು 1 kg ಟ್ರಯಲ್ ಫಸ್ಟ್ ಟೈಮ್ ನೋಡೋಣ ಅಂತ ತೊಗೊಂಡು ಹಾಗೆ ಹೋಗ್ತಾ ಪಾನಿಪುರಿ ಇತ್ತಲ್ಲಿ, ಸರಿ ತಿನ್ಕೊಂಡು ಹಾಗೆ ಒಂದಷ್ಟು ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಯಾರೂ ಇರಲಿಲ್ಲ ರೆಸ್ಪಾಂಡ್ ಮಾಡೋದಕ್ಕೆ. ಸರಿ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಬಿಟ್ಟು ಅಲ್ಲಿದ್ದ ಸೀದಾ ಮನೆ ಕಡೆ ಬಂದ್ವಿ. ಚಪುರ್ದ ಅವರೆಕಾಯಿ ಇದು ಮತ್ತು ಇದು ಹಾಗಲಕಾಯಿ ತೊಗೊಂಬಂದ್ವಿ. ನನಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ, ಕಿರಣ್ಗೆ ಇಷ್ಟನೇ ಆಗಲ್ಲ. ನನಗೆ ಇಷ್ಟ ಆಗೋ ತರಕಾರಿ ಎಲ್ಲ ಇಷ್ಟ ಆಗೋದಿಲ್ಲ. ನನಗೆ ಯೂಶ್ವಲಿ ನಮ್ಮ ಕಡೆ ಊಟ ಎಲ್ಲ ತುಂಬ ಇಷ್ಟ ಆಗುತ್ತೆ, ಕಿರಣ್ಗೂ ಇಷ್ಟ ಆಗುತ್ತೆ. ಒಂದೊಂದು ಐಟಮ್ಸ್ ಅವ್ರು ಇಷ್ಟಪಡೋದಿಲ್ಲ. ಸರಿ ಅಂದ್ಬಿಟ್ಟು ನಾವು ನಮಗೆ ಹಾಗಲಕಾಯಿ ಮಾಡ್ಕೊತಿದ್ವಿ, ಅವ್ರಿಗೆ ಇನ್ನೊಂದು ಪಲ್ಯ ಮಾಡೋಣ ಅಂತ ಮಾಡಿದ್ವಿ. ಹಾಗೆ ಒಂದು ದೊಡ್ಡ ಸೂಟ್ ಕೇಸ್ ತರಿಸಿದ್ವಿ. ಒಂದು ಸ್ವಲ್ಪ ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ದೊಡ್ಡ ಥರನ ಎಲ್ಲ ಹೆಲ್ಪ್ ಆಗುತ್ತೆ, ಒಂದರಲ್ಲೇ 3 ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ತರಿಸಿದ್ವಿ ಆನ್ಲೈನಲ್ಲಿ. ತುಂಬ ಚೆನ್ನಾಗಿತ್ತು, ಸೈಜ್ ಕೂಡ ಇಯಾನ ಅಷ್ಟೇ ದೊಡ್ಡದಾಗಿತ್ತು. ಸರಿ ಅಂತ ಅಮ್ಮ ಆಲ್ರೆಡಿ 2 ಪಲ್ಯ ಮಾಡ್ತಾಯಿದ್ರು, ಹಾಗಲಕಾಯಿ ಮತ್ತು ಇನ್ನೊಂದು ಚಪ್ಪರದ ಅವರೆಕಾಯಿ, ಅದ್ರ ಜೊತೆ ಜೋಳದ ಹಿಟ್ಟು ತೊಗೊಂಬಂದಿದ್ವಲ್ಲ ಅದನ್ನ ಮಾಡೋಣ ಅಂತ. ಇದು ಫುಲ್ ರೆಸಿಪಿ ಏನಾದರೂ ನಿಮಗೆ ಬೇಕಿದ್ರೆ ನಾನು ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಇಯಾನ ಅವಾಗ ಮಿಡ್ಲಲ್ಲಿ ಬಂದು ಏನಾದರೂ ಕುಡಿ ತಿನ್ನೋಕ್ಕೆ ಅಂತ ಕೇಳ್ತಾ ಇರ್ತಾಳೆ, ಕಾಮನ್ ಮಕ್ಕಳಂದರೆ. ಸರಿ ಅಂದ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ದ್ರಾಕ್ಷಿ ಎಲ್ಲ ಕೊಟ್ಟೆ, ತಿನ್ಕೊಂತ ಹೋದ್ಲು. ಇನ್ನು ಬೇಗ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ವಿ, ಅಷ್ಟೊತ್ತಿಗೆ ಗೊತ್ತಾಗ್ಬಿಡ್ತು ನಾನು ಮಾಡ್ತೀನಿ ಅಂತ ಬಂದ್ಲು. ಸರಿ ಇನ್ನು ಕಟ್ಟೆ ಮೇಲೆ ಕೂರಿಸ್ಕೊಂಡು ಅವಳಿಗೊಂದಷ್ಟು ಸ್ವಲ್ಪ ಇಟ್ಟು ಕೊಟ್ಟರೆ ಅಜ್ಜಿ ಹೇಗೆ ರೊಟ್ಟಿ ತರ್ತಾಳೆ ಸೇಮ್ ಅದೇ ಥರ ನೋಡ್ಕೊಂಡು ಅವಳು ಕೂಡ ತಟ್ತಾ ಇದ್ಲು. ಹಂಗೆ ಅವಳು ಮಾಡಿದ್ದೂ ಸುಡಬೇಕು ಆ ಥರ. ಸೊ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ, ಮಾತ್ರ ಸಖತ್ತಾಗಿತ್ತು. ನಮ್ಮ ತಮ್ಮ ಕೂಡ ಬಂದಿದ್ದ, ಇನ್ನು ನಾನು ಬಡಿಸ್ತೀನಿ ಅಂತೆಲ್ಲ ಬಡಿಸ್ತಾ ಇದ್ರು. ಇನ್ನು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಅಮ್ಮ ಮತ್ತು ತಮ್ಮ ಮನೆ ಕಡೆ ಓಡ್ತಾ ಇದ್ರು. ಇಯಾನ ಹೋಗಿ ಸೆಂಡ್ ಆಫ್ ಮಾಡಿ ಹಗ್ ಮಾಡಿ ಕಿಸ್ ಮಾಡಿ ಎಲ್ಲ ಕೊಟ್ಟು ಬಂದ್ವಿ. ಸೊ ಬಂದಿದ ತಕ್ಷಣ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು. ರೊಟ್ಟಿ ಮಾಡಿದ್ರೆ ಕಾಮನ್ ಆಗಿ ಹಿಂಗೆ ಆಗ್ಬಿಡುತ್ತೆ. ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.